ಎಕ್ಸೆಲ್ ಅಲ್ಲಿ ನಾವು ಯೂಸ್ ಮಾಡುವಂಥ ಮೋಸ್ಟ್ ಬೇಸಿಕ್ ಫಂಕ್ಷನ್ ಅಂದರೆ ಸಮ್ನ ನಾವು ನಂಬರ್ಸ್ನ ಆ್ಯಡ್ ಮಾಡೋದಕ್ಕೋಸ್ಕರ ಯೂಸ್ ಮಾಡ್ತೀವಿ. ಅದು ಒಂದು ಮ್ಯಾಥಮ್ಯಾಟಿಕಲ್ ಫಂಕ್ಷನ್. ಇಲ್ಲಿ ನಾನು ಡೇಟಾ ಸೆಟ್ನ ರೆಡಿ ಮಾಡ್ಕೊಂಡಿದ್ದೀನಿ. ಇಯರ್ 2021ಇಂದ 2024ವರ್ಗ, ಜಾನ್ವರಿಯಿಂದ ಡಿಸೆಂಬರ್ವರ್ಗ ಕೆಲವೊಂದು ವ್ಯಾಲ್ಯೂಸ್ನ ಎಂಟ್ರ್ ಮಾಡ್ಕೊಂಡಿದ್ದೀನಿ. ನೀವು ಈ ವ್ಯಾಲ್ಯೂಸ್ನ ಸೇಲ್ಸ್ ಅಂತಲೇ ಕನ್ಸಿಡರ್ ಮಾಡ್ಬೋದು. ಪ್ರತಿಯೊಂದು ವರ್ಷದ ಸೇಲ್ಸ್ನ ಕ್ಯಾಲ್ಕುಲೇಟ್ ಮಾಡಬೇಕು ಅಂತಂದರೆ ನಾವು ಸಮ್ ಫಂಕ್ಷನ್ನ ಯೂಸ್ ಮಾಡ್ತೀವಿ. ಸಮ್ ಫಂಕ್ಷನ್ನ ಯಾವ್ಯಾವ ರೀತಿಯಲ್ಲಿ ಯೂಸ್ ಮಾಡಬಹುದು ಅಂತ ಇವಾಗ ತಿಳ್ಕೊಳ್ಳೋಣ. ಯೂಸ್ ಮಾಡಬಹುದು ಅಂತ ನೋಡೋಣ. ಮೊದಲನೇ ಮೆಥಡ್, ಸೆಲ್ಲಲ್ಲಿ ನಾವು ಡೈರೆಕ್ಟಾಗಿ ಸಮ್ ಫಂಕ್ಷನ್ ನೇಮ್ನ ಟೈಪ್ ಮಾಡಿ = ಸಮ್ ಫಂಕ್ಷನ್ನ ನೇಮ್ ಟೈಪ್ ಮಾಡಿ ಟ್ಯಾಬ್ ಕೀ ಪ್ರೆಸ್ ಮಾಡಿದಾಗ ಬ್ರ್ಯಾಕೆಟ್ಸ್ ಅಪಿಯರ್ ಆಗುತ್ತೆ. ಇಲ್ಲಿಗೆ ನಾವು ರೇಂಜ್ನ ಪಾಸ್ ಮಾಡಬೇಕು. 2021ನಲ್ಲಿ C3ಇಂದ C14ವರ್ಗ ಏನಿದೆ ಅದು ಜಾನ್ವರಿಯಿಂದ ಡಿಸೆಂಬರ್ವರ್ಗ ಆಗಿರೋ ಸೇಲ್ಸ್ ಡೇಟಾ ಇದೆ. ಅದನ್ನು ನಾನು ರೇಂಜ್ ಮೂಲಕ ಸಬ್ ಫಂಕ್ಷನ್ಗೆ ಪಾಸ್ ಮಾಡ್ತಾ ಇದ್ದೀನಿ. ಬ್ರ್ಯಾಕೆಟ್ಸ್ ಕ್ಲೋಸ್ ಮಾಡಿ ಎಂಟರ್ ಕೀ ಪ್ರೆಸ್ ಮಾಡಿದ ತಕ್ಷಣ ನಮಗೆ 8817 ಅಂತ ಟೋಟಲ್ ಡಿಸ್ಪ್ಲೇ ಆಗ್ತಿದೆ. ಅದನ್ನು ಕ್ರಾಸ್ ಚೆಕ್ ಮಾಡಬೇಕು ಅಂತಂದರೆ C3ಇಂದ C14ವರ್ಗ ಸೆಲ್ಸ್ನ ಸೆಲೆಕ್ಟ್ ಮಾಡಿಕೊಂಡು ನೀವು ಕೆಳಗಡೆ ಇಲ್ಲಿ ಸ್ಟೇಟಸ್ ಬಾರಲ್ಲಿ ನೋಡ್ಬೋದು ಸಮ್ 8817 ಅಂತ ತೋರಿಸ್ತಾ ಇದೆ. ಇಲ್ಲೂ ಕೂಡ ಟೋಟಲ್ ನಮಗೆ 8817 ಡಿಸ್ಪ್ಲೇ ಆಗ್ತಾ ಇದೆ. ಎರಡನೇ ಮೆಥಡು, ಇಲ್ಲಿ ನೀವು ನೋಡ್ಬೋದು ಫಾರ್ಮುಲಾ ಬಾರ್ ಎಡಭಾಗದಲ್ಲಿ FX ಅಂತ ಒಂದು ಬಟನ್ ಇದೆ. ಆ ಬಟನ್ ಮೇಲೆ ನಾವು ಮೌಸ್ ಪ್ಲೇಸ್ ಮಾಡಿದಾಗ ಇನ್ಸರ್ಟ್ ಫಂಕ್ಷನ್ ಅಂತ ಟೂಲ್ ಟಿಪ್ ತೋರಿಸ್ತಾ ಇದೆ. ಅದೇ ಬಟನ್ನು ಫಾರ್ಮುಲಾಸ್ ಟ್ಯಾಬಲ್ಲಿ ಮೊದಲನೇ ಬಟನ್ ಇಲ್ಲಿ ನೀವು ನೋಡ್ಬೋದು ರಿಬ್ಬನಲ್ಲಿ ಇನ್ಸರ್ಟ್ ಫಂಕ್ಷನ್. ಇದನ್ನು ಕ್ಲಿಕ್ ಮಾಡಿದಾಗ ನಮಗೊಂದು ಡೈಲಾಗ್ ಬಾಕ್ಸ್ ಅಪಿಯರ್ ಆಗುತ್ತೆ. ಈ ಡೈಲಾಗ್ ಬಾಕ್ಸಲ್ಲಿ ನಮಗೆ ರೀಸೆಂಟ್ಲಿ ಯೂಸ್ ಆಗಿರೋ ಅಂಥ ಫಂಕ್ಷನ್ಸ್ ನೇಮ್ನ ಡಿಸ್ಪ್ಲೇ ಆಗುತ್ತೆ. ಸಪೋಸ್ ನಮಗೆ ಟೋಟಲ್ ಮಾಡೋದಕ್ಕೆ ಅಥವಾ ಸಮ್ ಮಾಡೋದಕ್ಕೆ ಸಮ್ ಫಂಕ್ಷನ್ ಹೆಸರು ಜ್ಞಾಪಕ ಇಲ್ಲ ಅಂದಾಗ ನಾವು ಅದಕ್ಕೆ ರಿಲೇಟೆಡ್ ನಾವು ಏನು ಟಾಸ್ಕ್ ಪರ್ಫಾರ್ಮ್ ಮಾಡ್ತಿದ್ದೀವಿ ಅದಕ್ಕೆ ರಿಲೇಟೆಡ್ ಆಗಿರೋ ಕೀವರ್ಡ್ನ ನಾವಿಲ್ಲಿ ಟೈಪ್ ಮಾಡಿದಾಗ, ಸಪೋಸ್ ನಾನಿಲ್ಲಿ ಆ್ಯಡ್ ನಂಬರ್ಸ್ ಅಂತ ಟೈಪ್ ಮಾಡಿ ಎಂಟರ್ ಕೀ ಪ್ರೆಸ್ ಮಾಡಿದ ತಕ್ಷಣ ಸಮ್ ರಿಲೇಟೆಡ್ ಆಗಿರೋ ಅಂಥ ಅಥವಾ ಅಡಿಷನಿಗೆ ರಿಲೇಟೆಡ್ ಆಗಿರೋ ಅಂಥ ಫಂಕ್ಷನ್ಸ್ ಇಲ್ಲಿ ಡಿಸ್ಪ್ಲೇ ಆಗುತ್ತೆ. ನಾನಿಲ್ಲಿ ಸಮ್ ಅನ್ನೋ ಫಂಕ್ಷನ್ನ ಸೆಲೆಕ್ಟ್ ಮಾಡಿಕೊಂಡು ಓಕೆ ಕ್ಲಿಕ್ ಮಾಡ್ತೀನಿ. ಓಕೆ ಕ್ಲಿಕ್ ಮಾಡಿದ ತಕ್ಷಣ ಇನ್ನೊಂದು ಡೈಲಾಗ್ ಬಾಕ್ಸ್ ಅಪಿಯರ್ ಆಗುತ್ತೆ. ಇಲ್ಲಿ ನಾನು ರೇಂಜ್ನ ಪ್ರೊವೈಡ್ ಮಾಡಬೇಕು. ನಾನೇನು ಮಾಡ್ತೀನಿ, ಇಲ್ಲಿ ಏನು ಬೈ ಡಿಫಾಲ್ಟ್ ರೇಂಜ್ ಇದೆ ಅದನ್ನು ಡಿಲೀಟ್ ಮಾಡಿಬಿಟ್ಟು ಡೈರೆಕ್ಟಾಗಿ ಇಲ್ಲೂ ಕೂಡ ನಾನು ರೇಂಜ್ನ ಸೆಲೆಕ್ಟ್ ಮಾಡ್ಕೋತೀನಿ. ಸೆಲೆಕ್ಟ್ ಮಾಡ್ಕೊಂಡಾಗ ನೀವು ನೋಡ್ಬೋದು D3 ಇಂದ D14 ರೇಂಜ್ ಅಪಿಯರ್ ಆಗಿದೆ. ಅದು ಕೂಡ ಇಲ್ಲಿ ಆ ಮಾರ್ಚಿಂಗ್ ಆ್ಯಂಡ್ಸ್ ಮೂಲಕ ಹೈಲೈಟ್ ಆಗಿದೆ. ಈಗ ನಾನು ಓಕೆ ಕ್ಲಿಕ್ ಮಾಡಿದ ತಕ್ಷಣ ಟೋಟಲ್ ಇಲ್ಲಿ ಅಪಿಯರ್ ಆಗ್ತಿದೆ 7008 ಅಂತ. ಅದನ್ನು ಕೂಡ ನಾವು ಸ್ಟೇಟಸ್ ಬಾರಲ್ಲಿ ಚೆಕ್ ಮಾಡ್ಬೋದು. ರೇಂಜ್ನ ಸೆಲೆಕ್ಟ್ ಮಾಡಿಕೊಂಡು ಕೆಳಗಡೆ ಇಲ್ಲಿ ನೀವು ನೋಡ್ಬೋದು ಸಮ್ 7008 ಅಂತ ಡಿಸ್ಪ್ಲೇ ಆಗ್ತಾ ಇದೆ. ನಾವು ಸಮ್ ಮಾಡೋದಕ್ಕೆ ಯೂಸ್ ಮಾಡೋ ಅಂಥ ಮೂರನೇ ಮೆಥಡ್ ಆಟೋ ಸಮ್. ಯಾವ ಸೆಲ್ಲಲ್ಲಿ ನಮಗೆ ಟೋಟಲ್ ಆಗಬೇಕು ಆ ಸೆಲ್ನ ಸೆಲೆಕ್ಟ್ ಮಾಡಿಕೊಂಡು ನೀವಿಲ್ಲಿ ನೋಡ್ಬೋದು ಹೋಮ್ ಟ್ಯಾಬಲ್ಲಿ ಎಡಿಟಿಂಗ್ ಗ್ರೂಪ್ ಏನಿದೆ ಅಲ್ಲಿ ಆಟೋ ಸಮ್ ಅಂತ ಒಂದು ಬಟನ್ ಇದೆ. ಸೇಮ್ ಬಟನ್ನ ನಾವು ಫಾರ್ಮುಲಾಸ್ ಟ್ಯಾಬಲ್ಲೂ ಕೂಡ ನೋಡ್ಬೋದು. ಇಲ್ಲಿ ಆಟೋ ಸಮ್ ಅಂತ ಇದೆ. ಕೆಳಗಡೆ ಇಲ್ಲಿ ಡೌನ್ ಆ್ಯರೋನ ಕ್ಲಿಕ್ ಮಾಡಿದಾಗ ನಮಗೆ ಮೋಸ್ಟ್ ಕಾಮನ್ ಆಗಿ ಯೂಸ್ ಮಾಡೋ ಅಂಥ ಮ್ಯಾಥಮ್ಯಾಟಿಕಲ್ ಫಂಕ್ಷನ್ ಇಲ್ಲಿ ಡಿಸ್ಪ್ಲೇ ಆಗುತ್ತೆ. ಸಮ್ಗೆ ಇಲ್ಲಿ ಶಾರ್ಟ್ ಇಮೇಜ್ ಇರೋದು ಸಿಗ್ಮಾ. ನಾವು ಅದನ್ನು ಇಲ್ಲಿಂದ ಕೂಡ ಸೆಲೆಕ್ಟ್ ಮಾಡ್ಕೋಬೋದು. ಇಲ್ಲಿ ಸಿಗ್ಮಾ ಸಿಂಬಲ್ ಏನಿದೆ ಅದನ್ನು ಕ್ಲಿಕ್ ಮಾಡಿದ ತಕ್ಷಣ ನಮಗೆ ಸಮ್ ಫಂಕ್ಷನ್ನು ಆಟೋಮ್ಯಾಟಿಕ್ಕಾಗಿ ಡಿಸ್ಪ್ಲೇ ಆಗುತ್ತೆ. ಅದಕ್ಕೆ ರೇಂಜ್ ಕೂಡ ಆಟೋಮ್ಯಾಟಿಕ್ಕಾಗಿ ತೊಗೊಳುತ್ತೆ. ಅಂದರೆ ನಾವು ಯಾವ ಸೆಲ್ಲಲ್ಲಿ ಸಮ್ ಫಂಕ್ಷನ್ನ ಯೂಸ್ ಮಾಡ್ತೀವಿ ಅದ್ರ ಮೇಲ್ಗಡೆ ಇರೋ ಅಂಥ ಎಲ್ಲ ಸೆಲ್ಲು ನಂಬರ್ಸ್ ಇರುವಂಥ ಎಲ್ಲ ಸೆಲ್ಲು ಸೆಲೆಕ್ಟ್ ಆಗಿದೆ. ನಾವಿಲ್ಲಿ ಒಂದು ನೋಟಿಸ್ ಮಾಡ್ಬೋದು 2023 ಅನ್ನೋ ಇಯರ್ ಏನಿದೆ ಅದು ಕೂಡ ಒಂದು ನಂಬರ್ ಆಗಿ ಸೆಲೆಕ್ಟ್ ಆಗಿದೆ. ಎಕ್ಸೆಲ್ಗೆ ಗೊತ್ತಿಲ್ಲ ಅದು ಇಯರ್ ಅಂತ, ಅದನ್ನು ಒಂದು ನಂಬರ್ ಆಗಿ ಕನ್ಸಿಡರ್ ಮಾಡಿಕೊಂಡು ಅದನ್ನು ಕೂಡ ಸೆಲೆಕ್ಟ್ ಆಗಿದೆ. ನನಗೆ ಆ ಇಯರ್ನ ಆ್ಯಡ್ ಮಾಡೋದು ಬೇಕಾಗಿಲ್ಲ. ಸೊ ನಾನು ಅದಕ್ಕೆ ಏನು ಮಾಡ್ತೀನಿ ಅಂದರೆ ಇಲ್ಲಿ ಮಾರ್ಚಿಂಗ್ ಆ್ಯಂಡ್ಸ್ ಏನು ಮೂವ್ ಆಗ್ತಿದೆ ಇಲ್ಲಿ ಕಾರ್ನರಲ್ಲಿ ನೀವು ಸ್ಕ್ವೇರ್ನ ನೋಡ್ಬೋದು. ಆ ಸ್ಕ್ವೇರ್ ಮೇಲೆ ಮೌಸ್ ಪ್ಲೇಸ್ ಮಾಡಿದಾಗ ಮೌಸ್ ಪಾಯಿಂಟರ್ ಚೇಂಜ್ ಆಯಿತು, ಕ್ರಾಸ್ಡ್ ಆ್ಯರೋ ಆಗಿ. ಅದನ್ನು ಕ್ಲಿಕ್ ಮಾಡಿ ಕೆಳಗಡೆಗಾದರೂ ಡ್ರ್ಯಾಗ್ ಮಾಡ್ಬೋದು, ನಾವು ಮೇಲ್ಗಡೆಗಾದರೂ ಡ್ರ್ಯಾಗ್ ಮಾಡ್ಬೋದು. ಅಂದರೆ ರೇಂಜ್ನ ನಾವು ಇನ್ಕ್ರೀಸು ಮಾಡ್ಬೋದು, ಡಿಕ್ರೀಸು ಮಾಡ್ಬೋದು. ನಾನಿಲ್ಲಿ ಒಂದು ಸೆಲ್ ಡಿಕ್ರೀಸ್ ಮಾಡಿಬಿಟ್ಟು 2023ನ ಸ್ಕಿಪ್ ಮಾಡಿ ಉಳಿದಿರೋ ನಂಬರ್ಸ್ನ ರಿಟೈನ್ ಮಾಡ್ತಿದ್ದೀನಿ. ಎಂಟರ್ ಕೀ ಪ್ರೆಸ್ ಮಾಡಿದ ತಕ್ಷಣ ಇಲ್ಲೂ ಕೂಡ ನಮಗೆ ಟೋಟಲ್ ಡಿಸ್ಪ್ಲೇ ಆಯಿತು. ಇದನ್ನು ಕೂಡ ನಾವು ಕ್ರಾಸ್ ಚೆಕ್ ಮಾಡ್ಬೋದು. ರೇಂಜ್ನ ಸೆಲೆಕ್ಟ್ ಮಾಡಿಕೊಂಡು ಕೆಳಗಡೆಯಲ್ಲಿ ನೀವು ನೋಡ್ಬೋದು ಸ್ಟೇಟಸ್ ಬಾರಲ್ಲಿ 7987 ಏನು ಸಮ್ ತೋರಿಸ್ತಾ ಇದೆ ಅದೇ ಸಮ್ಮು ಟೋಟಲ್ ಆಗಿ ಇಲ್ಲೂ ಕೂಡ ಬಂದಿದೆ.
ಸಮ್ ಮಾಡೋದಕ್ಕೆ ಕೊನೆ ಮೆಥಡ್ ನಾವು ಯೂಸ್ ಮಾಡೋದು ಶಾರ್ಟ್ಕಟ್ ಕೀ. ನೀವು ಆಗಲೇ ನೋಟಿಸ್ ಮಾಡಿರಬಹುದು, ಇಲ್ಲಿ ಆಟೋ ಸಮ್ ಬಟನ್ ಮೇಲೆ ನಾನು ಪ್ಲೇಸ್ ಮಾಡಿದಾಗ ಕೆಳಗಡೆ ಆಲ್ಟ್ ಪ್ಲಸ್ ಈಕ್ವಲ್ಸ್ ಅಂತ ತೋರಿಸ್ತಾ ಇದೆ. ಅಂದರೆ ನಾವು ಆಲ್ಟ್ ಪ್ಲಸ್ ಈಕ್ವಲ್ಸ್ ಕೀನ ಯೂಸ್ ಮಾಡಿ ಸಮ್ನ ಪರ್ಫಾರ್ಮ್ ಮಾಡ್ಬೋದು. ಫಸ್ಟ್ ಸೆಲ್ನ ಸೆಲೆಕ್ಟ್ ಮಾಡಿಕೊಂಡು ಆಲ್ಟ್ ಜೊತೆಗೆ ಈಕ್ವಲ್ಸ್ ಕೀನ ಪ್ರೆಸ್ ಮಾಡಿದಾಗ ಆಟೋಮ್ಯಾಟಿಕ್ ಆಗಿ ಸಮ್ ಫಂಕ್ಷನ್ ಡಿಸ್ಪ್ಲೇ ಆಗಿ ರೇಂಜ್ ಕೂಡ ಕನ್ಸಿಡರ್ ಆಗುತ್ತೆ. ಇಲ್ಲೂ ಕೂಡ F2 ಅಂದರೆ 2024 ಇಯರ್ ಏನಿದೆ ಆ ಸೆಲ್ ಕೂಡ ಸೆಲೆಕ್ಟ್ ಆಗಿದೆ. ಇಲ್ಲೂ ಕೂಡ ನಾನು ಏನು ಮಾಡ್ತೀನಿ ಅಂದರೆ ಇಲ್ಲಿ ಕಾರ್ನರಲ್ಲಿರೋ ಸ್ಕ್ವೇರ್ ಮೇಲೆ ಮೌಸ್ನ ಪ್ಲೇಸ್ ಮಾಡಿ ಕ್ಲಿಕ್ ಮಾಡಿ ಕೆಳಗಡೆಗೆ ಡ್ರ್ಯಾಗ್ ಮಾಡ್ತೀನಿ. ಅಂದರೆ 2024 ಇಯರ್ ಇರೋ ಅಂಥ ಸೆಲ್ನ ಸ್ಕಿಪ್ ಮಾಡಿ ಉಳಿದಿದ್ನೆಲ್ಲ ಆಡಿಷನಿಗೆ ರೇಂಜ್ ಆಗಿ ಪಾಸ್ ಮಾಡ್ತಾ ಇದ್ದೀನಿ. ಎಂಟರ್ ಕೀ ಪ್ರೆಸ್ ಮಾಡಿದ ತಕ್ಷಣ ಇಲ್ಲೂ ಕೂಡ ನಮಗೆ ಟೋಟಲ್ ಡಿಸ್ಪ್ಲೇ ಆಗುತ್ತೆ. ಅದನ್ನು ಕೂಡ ನಾವು ಕ್ರಾಸ್ ಚೆಕ್ ಮಾಡಿದಾಗ 8714 ಏನಿದೆ ಅದು ಸಮ್ ಟೋಟಲ್ ಕರೆಕ್ಟಾಗಿ ಬರ್ತಾ ಇದೆ. ಸೊ ನಂಬರ್ಸ್ನ ಆ್ಯಡ್ ಮಾಡೋದಕ್ಕೆ ನೀವು ಸಮ್ ಫಂಕ್ಷನ್ನ ನಿಮಗೆ ಯಾವ್ದು ಸುಲಭ ಅನಿಸುತ್ತೋ ಆ ಮೆಥಡಲ್ಲಿ ಯೂಸ್ ಮಾಡ್ಬೋದು. ಇನ್ನು ಒಂದು ಇಲ್ಲಿ ಟೋಟಲ್ ಆಗಿರೋ ಪ್ರತಿಯೊಂದು ಸೆಲ್ಲಲ್ಲೂ ಕಾರ್ನರಲ್ಲಿ ಮೇಲ್ಗಡೆ ನೀವು ಟ್ರಯಾಂಗ್ಯುಲರ್ ಗ್ರೀನ್ ಕಲರ್ ಮಾರ್ಕ್ನ ನೋಡ್ತಾ ಇದ್ದೀರಾ. ಇದು ಇಂಡಿಕೇಟ್ ಮಾಡೋದು ವಾರ್ನಿಂಗ್ನ. ಇದಿಷ್ಟು ಸೆಲ್ನ ಸೆಲೆಕ್ಟ್ ಮಾಡ್ಕೊಂಡಾಗ ನಿಮಗೆ ಕಾರ್ನರಲ್ಲಿ ನೀವು ನೋಡ್ಬೋದು ಸೈಡಲ್ಲಿ ವಾರ್ನಿಂಗ್ ಸಿಂಬಲ್ ತೋರಿಸ್ತಿದೆ. ಅದ್ರ ಮೇಲೆ ಪ್ಲೇಸ್ ಮಾಡಿದಾಗ ನಮ್ಗೆ ಅದು ಹೇಳ್ತಾ ಇರೋದು ದ ಫಾರ್ಮುಲಾ ಇನ್ ದಿಸ್ ಸೆಲ್ ರೆಫರ್ಸ್ ಟು ಅ ರೇಂಜ್ ದಟ್ ಹ್ಯಾಸ್ ಅಡಿಷನಲ್ ನಂಬರ್ಸ್ ಅಡ್ಜಸೆಂಟ್ ಟು ಇಟ್. ಅಂದರೆ ಪ್ರತಿಯೊಂದು ಫಾರ್ಮುಲಾ ನಾವೇ 4 ಸೆಲ್ಲಲ್ಲಿ ಏನು ಫಾರ್ಮುಲಾ ಯೂಸ್ ಮಾಡ್ತಿದ್ದೀವಿ ಅಥವಾ ಫಂಕ್ಷನ್ ಯೂಸ್ ಮಾಡ್ತಿದ್ದೀವಿ ಅದರಲ್ಲಿ ಅಡ್ಜಸೆಂಟ್ ಸೆಲ್ ಇದೆ, ಅಂದರೆ ಅದನ್ನು ನಾವು ಬಿಟ್ಟಿದ್ದೀವಿ ಅಂತ. ಅಂದರೆ ಇಯರ್ 2020, 21, 2022, 2023 ಮತ್ತು 2024 ಅದನ್ನು ನಂಬರ್ಸ್ ಆಗಿ ಕನ್ಸಿಡರ್ ಮಾಡ್ತಿದೆ ಎಕ್ಸೆಲ್ಗೆ ಗೊತ್ತಿಲ್ಲ ಅದು ನಾವು ಇಯರ್ನ ಡಿಸ್ಪ್ಲೇ ಮಾಡ್ತಿದ್ದೀವಿ ಅಂತ. ನನಗೆ ಅದು ಇಯರ್ ಅಂತ ಗೊತ್ತಿರೋದ್ರಿಂದ ನಾನು ಅದನ್ನು ಇಗ್ನೋರ್ ಮಾಡ್ಬೋದು. ಸೊ ನಾನು ಅದಕ್ಕೆ ಏನು ಮಾಡ್ತೀನಿ ಅಂತ ಅಂದರೆ ಇಲ್ಲಿ ಡೌನ್ ಆ್ಯರೋ ಏನಿದೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲೂ ನೋಡ್ಬೋದು ನಿಮ್ಮ ಇನ್ಸ್ಟ್ರಕ್ಷನ್ ಇಲ್ಲಿ ತೋರಿಸ್ತಾ ಇದೆ ಫಾರ್ಮುಲಾ ಒಮಿಟ್ಸ್ ಅಡ್ಜಸೆಂಟ್ ಸೆಲ್ಸ್. ಅಂದರೆ ಆಯಾ ಫಾರ್ಮುಲಾ ಇರೋ ಅಂಥ ಸೆಲ್ ಏನಿದೆ ಆ ರೇಂಜಲ್ಲಿ ಅಡ್ಜಸೆಂಟ್ ಸೆಲ್ಸ್ನ ಒಮಿಟ್ ಮಾಡ್ತಾ ಇದೆ ಅಂತ. ಸೊ ನಾನು ಅದನ್ನು ಕ್ರಾಸ್ ಚೆಕ್ ಮಾಡ್ಕೊಂಡು ಇಯರ್ ಅಂತ ನನಗೆ ಕನ್ಫರ್ಮ್ ಆದಮೇಲೆ ಇಗ್ನೋರ್ ಎರರ್ ಅಂತ ಕ್ಲಿಕ್ ಮಾಡ್ತಾ ಇದ್ದೀನಿ. ಇಗ್ನೋರ್ ಎರರ್ ಅಂತ ಕ್ಲಿಕ್ ಮಾಡಿದಾಗ ವಾರ್ನಿಂಗ್ ಸಿಂಬಲ್ ಹೊರಟೋಗುತ್ತೆ.